ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಫಿಲಂ ಸಿಟಿ ಬರ್ತಾಯಿದೆ. ಅಲ್ಲಿ ಧನಾತ್ಮಕ ಪರಿಹಾರಕ್ಕೆ 11,000 ಅರ್ಜಿದಾರರನ್ನು ಅರ್ಜಿ ಹಾಕಿದ್ದಾರೆ. ಇಲ್ಲಿ ಒಂದು ಕಮಿಟಿ ಮಾಡ್ಕೊಂಡು 670 ಜನದ ಮಾತ್ರ ಸ್ಕೂಟಿ ಮಾಡಿದ್ದಾರೆ. ನೀವು ಅರ್ಜಿಯನ್ನೇ ಪರಿಗಣನೆ ಮಾಡೋದಾದರೆ ವಿದ್ಯಾಸಾಗರ್ಗೂ ಕೊಡಬೇಕು, ತಿಮ್ಮಕ್ಕಂಗೂ ಕೊಡಬೇಕು, ಬೊಮ್ಮಕ್ಕಂಗೂ ಕೊಡಬೇಕು, ಕಾಳೇಗೌಡಂಗೂ ಕೊಡಬೇಕು, ರಘು ಅವ್ರಿಗೂ ಕೂಡ ಅಂತ ಕೆಲಸ ಆಗಬೇಕು. 11,000 ಅರ್ಜಿಗಳನ್ನು ಕೂಡ ಪರಿಗಣನೆ ಮಾಡಬೇಕು. ಮತ್ತು ನಂಜನಗೂಡು ತಾಲೂಕಿಂದ ಸಾಕಷ್ಟು ಜನ ಸ್ನೇಹಿತರುಗಳು ಬಂದಿದ್ದಾರೆ. ನಂಜನಗೂಡು ತಾಲೂಕಿನಲ್ಲಿ ತಹಸೀಲ್ದಾರರು ರೈತ ಪರವಾಗಿ ನಡ್ಕೋತಾ ಇಲ್ಲ, ರೈತ ಸ್ನೇಹಿಯಾಗಿ ನಡ್ಕೋತಾ ಇಲ್ಲ. ದರ್ಪದ ಲಂಚಾವತಾರ ನಡೀತಾ ಇದೆ. ಅವ್ರಿಗೆ ಇವರು ಶ್ರೀರಕ್ಷಣೆ ಆಯ್ತಾ ಇರೋಂಥದ್ದು. ಅಲ್ಲಿ ಯಾವುದೇ ಕೂಡ ಕೆಲಸಗಳಾಯ್ತಾ ಇಲ್ಲ. ಒಬ್ಬರ ಖಾತೆಗಳು ಇನ್ನೊಬ್ಬರ ಹೆಸ್ರಿಗೆ ಹೋಯ್ತಾ ಇದೆ. ಒಬ್ಬರಿಗೆ ಮಂಜೂರಾತಿ ಸಿಗ್ತಾ ಇಲ್ಲ, ದುರಸ್ತಿ ಆಯ್ತಾ ಇಲ್ಲ. ತಹಸೀಲ್ದಾರನ್ನ ಪ್ರಶ್ನೆ ಮಾಡೋಕ್ಕೆ ಹೋದಂಥ ನಮ್ಮ ರೈತರ ಮೇಲೆ ಕೇಸ್ ದಾಖಲು ಮಾಡ್ತೀನಿ ಅಂಥೇಳಿ ಬೆದರಿಸಿ ಕಳಿಸೋ ಅಂಥ ಕೆಲಸ ಆಯ್ತಾ ಇದೆ. ಇವರೇನು ತಹಸೀಲ್ದಾರರ ಸಾರ್ವಜನಿಕ ಅಧಿಕಾರಿಗಳ, ಇವರು ಬೇರೆಯವರ ಅಂಥೇಳಿ ಪ್ರಶ್ನೆ ಮಾಡಬೇಕಾಗಿದೆ. ಮತ್ತು 16 ಜಿಲ್ಲೆನಲ್ಲಿ ಇವತ್ತು KEBಯನ್ನು ಟಾಟಾದವ್ರಿಗೆ ಪ್ರೈವೇಟ್ ಮಾಡೋಕ್ಕೆ ಹೊರಟಿರೋಂಥದ್ದು, ಮಾರಾಟ ಮಾಡೋಕ್ಕೆ ಹೊರಟಿರೋಂಥದ್ದು ಕರೆಂಟ್ ವಿಚಾರವನ್ನು, ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾಯಿದ್ದೀವಿ. ಕರೆಂಟ್ ಈ ಎಲೆಕ್ಟ್ರಿಸಿಟಿ ಅನ್ನೋದು ಸರ್ಕಾರಿ ಸ್ವಾಮ್ಯದಲ್ಲಿ ಇರಬೇಕು. ಈಗಾಗಲೇ ನಮ್ಮ ಪಂಪ್ಸೆಟ್ಗಳಿಗೆ, ಮನೆಗಳಿಗೆ ಉಚಿತ ಕರೆಂಟ್ ಬರ್ತಾಯಿದೆ. ಇದು ಕರೆಂಟನ್ನು ಯಾವುದೇ ಕಾರಣಕ್ಕೂ ಟಾಟಾದವ್ರಿಗೆ ವಹಿಸಬಾರ್ದು, ವಿದ್ಯುತ್ ಪ್ರಸರಣವನ್ನು ಅನ್ನೋದು ಕೂಡ ಒತ್ತಾಯ ಇದೆ. ಮತ್ತು ಬೆಳಗ್ಗೆ ಎದ್ದರೆ ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಡೀಸೆಲ್ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಜಾಸ್ತಿ ಆಯಿತು ಅಂತ ಹೋರಾಟ ಮಾಡ್ತಾಯಿದ್ದೀವಿ. ದಿನೇ ಹೆಚ್ಚಾಯ್ತಾ ಇದೆ. ನಾವು ಬದುಕೋಕ್ಕೆ ಸಾಧ್ಯ ಆಯ್ತಾ ಇಲ್ಲ. ಮತ್ತು ಗೊಬ್ಬರ ತಗೋಬೇಕು ಅಂದರೆ FID ಕಡ್ಡಾಯ ಮಾಡಿದರೆ, ರಾಸಾಯನಿಕ ಗೊಬ್ಬರಗಳನ್ನ ತ್ರಿಗುಣ ಮಾಡ್ತಾ ಹೋಯ್ತವ್ರೆ. ಮೋದಿಯವರು ಏನು ಹೇಳಿದ್ದು, 2025 ವೇಳೆಗೆ ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ರೈತರ ಆದಾಯ ಡಬಲ್ ಮಾಡ್ತಾ ಇಲ್ಲ. ಈ ರಾಸಾಯನಿಕ ಗೊಬ್ಬರಗಳ ಬೆಲೆ, ಸಾಲ ಎಲ್ಲ ಹೆಚ್ಚಾಯ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಕೂಡ 250 ಲಕ್ಷ ಕೋಟಿ ಸಾಲ ಮಾಡಿರೋಂಥದ್ದು, ರಾಜ್ಯ ಸರ್ಕಾರ ಕೂಡ 9 ಲಕ್ಷ ಕೋಟಿ ಸಾಲ ಮಾಡ್ತಾಯಿದೆ. ಪ್ರತಿಯೊಬ್ಬ ಹುಟ್ಟ ಮಗಳ ಮೇಲೂ ಈಗ ಲಕ್ಷ ಸಾಲ ಹೊರದೇ ಬೀಳ್ತಾ ಇರೋಂಥದ್ದು. ಇದೇ ರೀತಿ ಈ ದೇಶ ಹೋದರೆ ಈ ದೇಶದಲ್ಲಿ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆರೋಗ್ಯಕತೆ ಸೃಷ್ಟಿ ಆಯ್ತಾ ಇದೆ. ಅಧಿಕಾರಿಗಳು ಕೂಡ MLA ಮಾತು, MP ಮಾತು, ಮಿನಿಸ್ಟ್ರುಗಳ ಮಾತು ಕೇಳೋಂಥ ಪರಿಸ್ಥಿತಿಲಿ ಇಲ್ಲ. ಅವ್ರು ಇಷ್ಟ ಬಂದಂಗೆ ಆಡೋಂಥ ಕೆಲಸ ಆಯ್ತಾ ಇದೆ. ರೈತರುಗಳನ್ನ ಇವತ್ತು ಸುಲಿಗೆ ಮಾಡೋಂಥ ಕೆಲಸ ಆಯ್ತಾ ಇದೆ. ಇವತ್ತು ರೈತರನ್ನ ಯಾರೂ ಕೂಡ ಕೇಳೋಕ್ಕಾಯ್ತಾ ಇಲ್ಲ. ಮತ್ತು ಕ್ರಯ ಬೀಳು, ಭೋಗ್ಯ ಬೀಳು, ಕಂದಾಯ ಬೀಳು ಲಕ್ಷಾಂತರ ಅರ್ಜಿ ಅವೆ ರಾಜ್ಯದಲ್ಲಿ. 13 ಲಕ್ಷ ಅರ್ಜಿಗಳು ಕಂದಾಯ ಬೀಳು, ಕ್ರಯ ಬೀಳು ಮತ್ತು ಭೋಗ್ಯ ಬೀಳುಗಳಿದೆ. ಇದನ್ನು ರೈತರ ಹೆಸರಿಗೆ ದಾಖಲೆ ಮಾಡಿಕೊಡಿ ಅಂತೇಳಿ ಯಾರು ಕಾಗೋಡು ತಿಮ್ಮಪ್ಪ ಅವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗಲಿಂದ ಕೂಡ ಲಕ್ಷಾಂತರ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾಯಿದ್ದೀವಿ. ಇದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನ, ಅಂಶಗಳನ್ನ ಇಟ್ಕೊಂಡು ನಂಜನಗೂಡಿನಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೋ. ನಂಜನಗೂಡಿನಲ್ಲಿ ತಹಸೀಲ್ದಾರ್ ಸ್ಪಂದನೆ ಆಗಲಿಲ್ಲ. ಹಂಗಾಗಿ RC ಅವರು, 6 ಜಿಲ್ಲೆಗೆ ಇವರು ಆಯುಕ್ತರು, ನಿಮ್ಮ ಅಧಿಕಾರಿಗಳನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. DC ಅವರು ಮತ್ತು RC ಅವರು. ಸಾವಿರಾರು ಜನ ಬೀದಿಲಿ ಮಹಿಳೆಯರು ಮತ್ತು ಯುವಕರು, ರೈತರು ಬೀದಿಗೆ ಬಂದರೆ ಅಂದರೆ ಅಲ್ಲಿಗೆ ನಂಜನಗೂಡಿಗೆ ಬಂದು ಇವರು ಸಮಸ್ಯೆ ಏನು ಅಂತ ಕೇಳಬೇಕಾಗಿತ್ತು. ಕೇಳೋಂಥ ಕೆಲಸನೂ ಕೂಡ ಮಾಡಿಲ್ಲ ಇವರು. ಹಂಗಾಗಿ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ದೊಡ್ಡ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗ ಪ್ರತಿಯೊಬ್ಬರು ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ. ಅವರು ಕೂಲಂಕುಷವಾಗಿ ಏನು ನಮಗೆ ಸಮಂಜಸವಾದ ಉತ್ತರ ಬಂದರೆ ನಾವು ಪ್ರತಿಭಟನೆ ಬಿಡೋದ್ರ ಬಗ್ಗೆ ನಾವೆಲ್ಲ ಚಿಂತೆ ಮಾಡ್ತೀವಿ. ಇಲ್ಲಾಂದರೆ ಎಷ್ಟು 6 ತಿಂಗಳಾದರೂ ಕೂಡ 1 ವರ್ಷ ಆದರೂ ಕೂಡ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ.